ಹಾಯ್ ಹಲೋ ನಮಸ್ತೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ವಿ ಮಾತಾಡ್ತಾ ಇರೋದು. ಇವತ್ತು ನಾನು ನಿಮ್ಮ ಮುಂದೆ ಒಂದು Vivo V27 ಒಂದು ಫೋನ್ ಬ್ರ್ಯಾಂಡನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. Vivo 5G ಅಂತ ಹೇಳ್ಬಿಟ್ಟು 2023ರಲ್ಲಿ ಲಾಂಚ್ ಆಗಿರೋಂಥ ಫೋನು. IMEI ನಂಬರ್ ಕೊಟ್ಟಿದ್ದಾರೆ, ಸಿಮ್ ಪಿನ್ ಕೊಟ್ಟಿದ್ದಾರೆ, ಚಾರ್ಜರು, ನೆಕ್ಸ್ಟ್ ಅಡಾಪ್ಟರ್. 25 ಮಿನಿಟ್ 30 ಮಿನಿಟ್ ಒಳಗೆ ಚಾರ್ಜ್ ಆಗುತ್ತೆ. ತುಂಬ ಚೆನ್ನಾಗಿದೆ. 5G ಫೋನು, 8GB ರ್ಯಾಮು, 128 ಇಂಟರ್ನಲ್ ಸ್ಟೋರೇಜ್ ಇದೆ. ಫೋನ್ ಕೂಡ ತುಂಬ ಸ್ಲಿಮ್ ಆಗಿದೆ. ಫೋಟೋ ಮತ್ತು ವಿಡಿಯೋಕ್ಕೆ ಒಳ್ಳೆ ಕ್ವಾಂಟಿಟಿ ಅಂತ ಹೇಳ್ಬೇಕು. 50 MP ರೇರ್ ಕ್ಯಾಮ್ರಾ ಇದೆ. ಟ್ವೆಂಟಿ 30 ಮಿನಿಟ್ಸಲ್ಲಿ ಫಾಸ್ಟ್ ಚಾರ್ಜರ್ ಕೂಡ ಆಗುತ್ತೆ. ಒಂದು ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಇದ್ರ ನೋಡಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ನಿಮಗೆ ಒಂದು ಮ್ಯಾಕ್ಸಿಮಮ್ 30ಲಿಂದ 32. ಇದು 2023ರಲ್ಲಿ ರಿಲೀಸ್ ಆಗಿರೋಂಥ ಫೋನ್. ಮತ್ತೆ ನಾನು ಇದು ಫೋಟೋ ಮತ್ತು ವಿಡಿಯೋ ಚೆನ್ನಾಗಿ ಬರೋದ್ರಿಂದ ಮತ್ತೆ ನಾನೇ ಒಂದು ಕ್ವಾಂಟಿಟಿ ತರಿಸಿದ್ದೀನಿ. 11 ಚಾರ್ಜರ್ ಕೊಟ್ಟಿದ್ದಾರೆ. ಟೈಪ್ ಸಿ ಇದೆ. ವಿಡಿಯೋ ಶೂಟು ಮತ್ತು ಫೋಟೋ ಶೂಟು ತುಂಬ ಚೆನ್ನಾಗಿದೆ. ಇದ್ರ ವೆಯ್ಟ್ ಬಂದ್ಬಿಟ್ಟು 180 ಗ್ರಾಮ್ ಇದೆ ಅಷ್ಟೇ ಓನ್ಲಿ. ತುಂಬ ಸ್ಲಿಮ್ ಇದೆ, ಚೆನ್ನಾಗಿದೆ. ರೇರ್ ಕ್ಯಾಮ್ರಾ ಸಿಸ್ಟಮ್ 50 MP ಪ್ರೈಮ್ ಸೆನ್ಸರ್, 8 MP ವೈಡ್ ಆ್ಯಂಗಲ್ ಸೆನ್ಸರ್, ಆಮೇಲೆ 2 MP ಕ್ರೋ ಸೆನ್ಸರ್ ಡಿಸ್ಪ್ಲೇ ಇದೆ. ಡಿಸ್ಪ್ಲೇ ಬಂದ್ಬಿಟ್ಟು 120Hz 3D ಕನ್ವರ್ಟೆಡ್ ಡಿಸ್ಪ್ಲೇ ಇದೆ ನೋಡಿ. ಇದು ಫೋಟೋ ಈ ಥರ ಮಾಡಿದ್ರೆ ಈ ಥರ ಡಿಸ್ಪ್ಲೇದಲ್ಲಿ ಕಾಣಿಸುತ್ತೆ. ಈ ಥರ ವೈಡ್ ಆ್ಯಂಗಲಲ್ಲಿ ಡಿಸ್ಪ್ಲೇ ಕೂಡ ಕಾಣಿಸುತ್ತೆ. Vivo V29ಗೆ Vivo V27ಗೆ ಕಂಪೇರ್ ಮಾಡಿ ನೋಡಿದ್ರೆ ಇದೇ ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ಯಾಕಂದರೆ ಫೋಟೋಕ್ಕೆ ಮತ್ತು ವಿಡಿಯೋಕ್ಕಾಗಿ ಇದೇ ಬೆಸ್ಟ್ ಕ್ಯಾಮ್ರಾ. ಸೊ ಯಾರು ತೊಗೊಳೋರಿದ್ರೆ ನೆಕ್ಸ್ಟ್ V27 ತಗೊಳ್ರಿ. ವಿಡಿಯೋ ಆ್ಯಂಡ್ ಫೋಟೋಕ್ಕೆ ಅವಶ್ಯಕತೆ ಏನಾದ್ರು ಇತ್ತು ಅಂದರೆ.